ಇವತ್ತಿನ ಪವರ್ ಫೋಕಸ್ನಲ್ಲಿ ನನಗೆ ನಿಮಗೆ ಎಲ್ರಿಗೂ ಬೇಕಾಗಿರುವಂಥ ವಿಚಾರ, ಯಾವುದು ಹೆಚ್ಚಾಗಲಿ ಯಾವುದು ಕಡಿಮೆ ಆಗಲಿ ಅದರ ಬಿಸಿ ತಟ್ಟೋದು ಜನಸಾಮಾನ್ಯರ ಜೇಬಿಗೆ. ಯಾಕೆಂದರೆ ಬೆಲೆ ಏರಿಕೆಯ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಂಪಿಟೇಷನ್ಗೆ ಬಿದ್ದಿರೋದ್ರಿಂದ ಅವ್ರ ಮೇಲೆ ಇವ್ರ ಮೇಲೆ ಅವರು ಸಾವಿರ ಹೇಳ್ಬೋದು, ಆದರೆ ಇಲ್ಲಿ ಅನುಭವಿಸ್ತಾ ಇರೋದು ನಾವು ನೀವು ಜನಸಾಮಾನ್ಯರು. ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದ ಜನತೆಗೆ ಬೆಲೆ ಏರಿಕೆಯ ಬಿಸಿ ಎಷ್ಟು ಮಟ್ಟಕ್ಕೆ ತಟ್ಟುತ್ತದೆ ಅಂದರೆ, ಒಂದು ಕಡೆ ರಾಜ್ಯ ಸರ್ಕಾರ ಅವರ ಬೊಕ್ಕಸ ತುಂಬಿಸ್ಕೊಳ್ಳೋದಕ್ಕೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲಿರುವಂಥ ಅದರ ಒಂದು ಟಾರ್ಗೆಟ್ ವಿಚಾರಕ್ಕೆ ಜನರಿಗೆ ಬೆಲೆ ಏರಿಕೆಯ ಬಿಸಿಯನ್ನು ತಟ್ಟಿಸ್ತಾ ಇದ್ದಾವೆ. ಒಂದು ಕಡೆ ಯುದ್ಧ ನಡೀತಾ ಇದೆ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಈ ರೀತಿ ಹಲವಾರು ಸಮಸ್ಯೆಗಳಿಂದ ನಾವು ನೀವು ಎಲ್ಲರೂ ತತ್ತರಿಸಿ ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ಇವತ್ತು 31 ಮಾರ್ಚ್ ಇಯರ್ ಎಂಡಿಂಗ್ ಕೂಡ ಹೌದು, ಮಂತ್ ಎಂಡಿಂಗ್ ಕೂಡ ಹೌದು. ನಾಳೆಯಿಂದ ಹೊಸ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಹೊಸ ಬೆಲೆ ಏರಿಕೆಯ ಬಿಸಿ ಕೂಡ ಆರಂಭ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಯಾವುದರ ಬೆಲೆ ಏರಿಕೆ ಆಗ್ತಾ ಇದೆ, ಆಲ್ಮೋಸ್ಟ್ 800 to 900 ಕೈಂಡ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್ಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಟೋಲ್ಗಳಲ್ಲಿ 5% ಹಣ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಯುದ್ಧದ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಬಿಸಿ. ನಾಳೆಯಿಂದಲೇ ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಗ್ಯಾರಂಟಿ. ನೀರು, ಕರೆಂಟು, ಟೋಲು, ಮೆಡಿಸಿನ್, ಓ ಮೈ ಗಾಡ್, ಎಲ್ಲವೂ ಮತ್ತಷ್ಟು ತುಟ್ಟಿ ಆಗುತ್ತೆ. ಏಪ್ರಿಲ್ 1ರ ಬುಧವಾರದಿಂದಲೇ ಜಾರಿಯಾಗಲಿದೆ ದರ ಏರಿಕೆ. ಈಗಾಗಲೇ ಗ್ಯಾಸ್, ಪೆಟ್ರೋಲ್ ಸಿಗದೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಹೋಟೆಲ್, ತಿಂಡಿ, ಕಾಫಿ, ಊಟ ಎಲ್ಲವೂ ದುಬಾರಿ ಆಗುತ್ತೆ. CNG ದುಬಾರಿ ಆಗಿದೆ. ಅಡುಗೆ ಎಣ್ಣೆ ಸೇರಿ ಹಲವು ವಸ್ತುಗಳ ಬೆಲೆ ಆಲ್ರೆಡಿ ಇನ್ಕ್ರೀಸ್ ಆಗ್ಬಿಟ್ಟಿದೆ. ದರ ಏರಿಕೆ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷಗಳು ಒಬ್ಬರ ಮೇಲೆ ಒಬ್ರು ಕೆಸರೆರಚಾಡ್ಕೊಳ್ತಾ ಇದ್ದಾವೆ. ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ಬಿಟ್ರೆ ಜನರ ಪಾಡೇನು? ದುಡಿಮೆ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ, ಆದ್ರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಮೆಡಿಸಿನ್ ಇರ್ಬೋದು, ನೀರು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಟೋಲು, ಮೆಡಿಸಿನ್ನು, ಅಡುಗೆ ಎಣ್ಣೆ, ದಿನ ಬಳಸುವಂಥ ಪದಾರ್ಥಗಳು ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ₹1, ₹2, 50 ಪೈಸೆ ಈ ಥರ ಜಾಸ್ತಿ ಮಾಡ್ಕೊಂಡು ನಮ್ಗದು ಗೊತ್ತಾಗಲ್ಲ ಒಂದ್ಸಲಕ್ಕೆ ಎಷ್ಟು ಬೆಲೆ ಏರಿಕೆ ಆಗಿದೆ ಅಂತ ಹೇಳಿ. ಇದೇ ವಿಚಾರವಾಗಿ DK ಶಿವಕುಮಾರ್ ಇವತ್ತು ಕೇಂದ್ರದ ವಿರುದ್ಧ ಮಾತನಾಡಿದ್ರು. ಏನ್ ಹೇಳಿದ್ರು ಕೇಳಿಸ್ಕೋಣ. ನರಳುತ್ತಾ ಇದ್ದಾರೆ. ಬೆಲೆ ಏರಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನರಳುತ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟೆಲ್ಗಳು ಯಾವ ರೀತಿ ಬಂದ್ ಆಗ್ತಾ ಇದೆ, ಹೆಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವ್ ಅನ್ನು ಕೂಡ ಉಪಯೋಗಿಸಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಇದೆಲ್ಲ ಕೂಡ ಈಗಾಗಲೇ ಒಂದು 15 ದಿನದಿಂದಲೇ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಕೂಡ 10% ಜಾಸ್ತಿ ಆಗ್ತಾ ಇದೆ, ಬೇರೆ ಇಷ್ಟು ದಿನ ಆಗ್ತಿರಂತ ಪೈಕಿ. ಸೌದೆ ಭಾಗ್ಯ ಕೂಡ ಕೊಟ್ಟಿದ್ದಾರೆ, ಬಟ್ ಸೌದೆ ಎಲ್ಲಿಂದ ತರಲು ವಿಧಿನೇ ಇಲ್ಲ. ಆ ಪರಿಸ್ಥಿತಿ ಇವತ್ತು ಬಂದಿದೆ. 60 ರೂಪಾಯಿಗಿಂತ ಗ್ಯಾಸ್ ಸಿಲಿಂಡರ್ ಇವತ್ತು ₹115 ಆಗಿದೆ. ಇನ್ನ ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ, ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟೀಕೆ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮ್ಗೆ ಗೊತ್ತಿದೆ. ಸೊ ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಜನರು ಯಾವ ರೀತಿ ನರಳುತ್ತಾ ಇದ್ದಾರೆ. ಬೆಲೆ ಏರಿಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಅನೇಕ ತಪ್ಪುಗಳು, ಬೇರೆ ಯುದ್ಧಗಳ ನೆಪದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ,
ಹಾಗಾದ್ರೆ ಟೋಲ್ ದರ ಏನೇನಿದೆ, ಏನೇನ್ ಆಗಬಹುದು, ಎಷ್ಟು ಜಾಸ್ತಿ ಆಗುತ್ತೆ? ಈ ಟೋಲ್ ಅನ್ನೋದಿದೆಯಲ್ರಿ ದೊಡ್ಡ ಮಾಫಿಯಾ ರೀ ಇದು. ರೋಡ್ ಟ್ಯಾಕ್ಸ್ ಕಟ್ಬೇಕು ನಾವು, ಅದ್ರ ಜೊತೆ ಟೋಲ್ಗೂ ದುಡ್ಡು ಕಟ್ಟಬೇಕು. ರಾಜ್ಯದಲ್ಲಿ ಟೋಲ್ ದರ ಕಾರ್ಗಳಿಗೆ 5ರಿಂದ ಈಗ 10 ರೂಪಾಯಿಗೆ ಜಾಸ್ತಿ ಆಗುತ್ತೆ. ವಾಣಿಜ್ಯ ಬಳಕೆ ವಾಹನಗಳಿಗೆ 15 ರೂಪಾಯಿಂದ 40 ರೂಪಾಯಿವರೆಗೂ ಜಾಸ್ತಿ ಆಗುತ್ತೆ. ವಾರ್ಷಿಕ ಟೋಲ್ ಪಾಸ್ 3000ದಿಂದ 3075ಕ್ಕೆ ಹೆಚ್ಚಳ ಆಗುತ್ತೆ. ಟೋಲ್ಗಳಲ್ಲಿ ನಗದಿ ಪಾವತಿ ಮಾಡೋದು ಸಂಪೂರ್ಣವಾಗಿ ರದ್ದಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಪಾಸನ್ನು ಹೋಲ್ಡ್ ಮಾಡಬೇಕು ಅಂತ ಅನ್ಸುತ್ತೆ, ಇಲ್ಲ ಫಾಸ್ಟ್ಯಾಗ್ಗಳನ್ನ ಕಂಪಲ್ಸರಿ ಹಾಕೋಬೇಕಾಗತ್ತೆ. ಇನ್ನು ದುಬಾರಿ ದುನಿಯಾದಲ್ಲಿ ಯಾವೆಲ್ಲ ದುಬಾರಿ ಆಗ್ತಾ ಇದೆ, ಏನೇನು ದುಬಾರಿ ಆಗ್ತಾ ಇದೆ, ಯಾರ್ಯಾರು ಪ್ರೈಸ್ ಹೈಕ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೀರಿನ ದರ 3% BWSSB ಜಾಸ್ತಿ ಮಾಡ್ತಾ ಇದೆ. ಏಪ್ರಿಲ್ 1ರಿಂದಲೇ ದರ ಹೆಚ್ಚಳ ಮಾಡಿ BWSSB ಬಿಲ್ ಬಾಣ ಬಿಡುತ್ತೆ. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ದರ ಹೆಚ್ಚಾಗಲಿದೆ. ಗೃಹ ಜ್ಯೋತಿ ಹಿನ್ನೆಲೆ ಜನರಿಗೆ ಹೊರೆ ಆಗೋದಿಲ್ಲ ಅಂತ ಸಮಜಾಯಿಷಿ ಬೇರೆ. ವಾಣಿಜ್ಯ ಮತ್ತು ಕೈಗಾರಿಕೆ ವಲಯಕ್ಕೆ ಪ್ರತಿ ಯೂನಿಟ್ಗೆ 20ರಿಂದ 50 ಪೈಸೆ ಹೊರೆ ಬೀಳುತ್ತೆ. ಏಪ್ರಿಲ್ 1ರಿಂದಲೇ ಮತ್ತಷ್ಟು ದುಬಾರಿ ಆಗುತ್ತೆ. ಸುಮಾರು 900 ಎಸೆನ್ಷಿಯಲ್ ಮೆಡಿಸಿನ್ಗಳ ಬೆಲೆ. ಎಲ್ಲ ಅಗತ್ಯ ಮೆಡಿಸಿನ್ ಮೇಲೂ 12% ತೆರಿಗೆಯನ್ನ ಹೆಚ್ಚಳ ಮಾಡೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ.